ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಷಯ ಬಂದ್ಬಿಟ್ಟು ಸ್ಕಿಲ್ಸ್ ವಿತ್ ಜಾಬ್ ಅಂಥೇಳಿ ತಮ್ಮನೇಲಿ ನೋಡಿರ್ತೀರಿ ವಿದ್ಯಾರ್ಥಿಗಳೇ. ಇವತ್ತು ನನಗೆ ತುಂಬ ಸಂತೋಷವಾದ ದಿನ. ಯಾಕೆ ಅಂತ ಹೇಳಿದ್ರೆ ಈ ಎರಡು ವಿಡಿಯೋದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನನ್ನ ಪರ್ಸ್ನಲ್ ನಂಬರ್ಗೆ ಮತ್ತು ಮೇಲ್ಗೆ ಮತ್ತು ಯೂಟ್ಯೂಬ್ ಕೆಳಗಡೆ ಈ ಒಂದು ಚಾನಲನ್ನು ಲೈಕ್ ಮಾಡ್ತಾಯಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಿ. ಥ್ಯಾಂಕ್ ಯು. ಇದೇ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರೆದ್ರೆ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ ಸ್ಟೂಡೆಂಟ್ಸ್. ಇವತ್ತು ಮೇನ್ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಹೈಲೈಟ್ ಮಾಡ್ತಾಯಿದ್ದೀನಿ ತಮ್ಮನೇಲಿ ಹೇಳಿದಾಗೆ. ಸೊ ಅದಕ್ಕಿಂತ ಮುಂಚೆ ಒಂದು ಗುಡ್ ನ್ಯೂಸನ್ನು ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ಬಹಳಷ್ಟು ನನ್ನ ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರಲ್ಲಿ ಕೆಸೆಟ್ ಪಾಸಾಗಿದ್ದ ಸಂಬಂಧ ಅದರದ್ದು ಸರ್ಟಿಫಿಕೇಟನ್ನು ತೊಗೊಳ್ಳಿಕ್ಕೆ ಬೆಂಗಳೂರು ಕಡೆ ಹೋಗಿದ್ದರು. ಕೆಲವೊಂದು ವಿದ್ಯಾರ್ಥಿಗಳು ಪಾಸಾದಂಥ ನನ್ನ ಆತ್ಮೀಯ ವಿದ್ಯಾರ್ಥಿಗಳು, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಚಾನಲ್ ಮೂಲಕ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಹೀಗೆ ನಿಮ್ಮ ಪ್ರಯತ್ನ ಮುಂದುವರಲಿ. ನಾನು ಮೊದಲೇ ಹೇಳಿದ್ದೀನಿ, ನಂದು ಯಾವುದೋ ಯೂಟ್ಯೂಬ್ ಚಾನಲ್ ಕೇವಲ ನಿಮ್ಮ ಮನೋರಂಜನೆಗಿದ್ದರೆ ಇದಕ್ಕೆ ಜಾಯ್ನ್ ಆಗಬೇಡಿ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಿದ್ದೀನಿ ಅಥವಾ ಏನಾದರೂ ಒಂದು ಮಾಡಬೇಕಂತ ಛಲ ಇಟ್ಕೊಂಡಿದ್ದೀನಿ ಅಂದರೆ ಖಂಡಿತವಾಗಿ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಓದುವಂಥ ಫ್ರೆಂಡ್ಸಿಗೆ ಅಥವಾ ಪ್ರಯತ್ನ ಮಾಡುವಂಥ ಫ್ರೆಂಡ್ಸಿಗೆ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಕಮೆಂಟ್ನಲ್ಲಿ ಬರೆದಿದ್ದ ವಿದ್ಯಾರ್ಥಿ, ಸರ್ ಇಷ್ಟೆಲ್ಲ ಮಾಡ್ತಾಯಿದ್ದೀರಿ, ಸ್ವಲ್ಪ ಇಂಗ್ಲೀಷ್ ಗ್ರಾಮರ್ ಕೂಡ ಮೆನ್ಷನ್ ಮಾಡಿ ಅಂಥೇಳಿ. ಖಂಡಿತವಾಗಿಯೂ ಅದನ್ನು ಪ್ಲ್ಯಾನ್ ಇದೆ. ಬಟ್ ಮನೆಯಲ್ಲಿರೋದರಿಂದ ಸ್ವಲ್ಪ ಬೋರ್ಡ್ ಸಮಸ್ಯೆ ಆಗುತ್ತೆ. ಅದು ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಫ್ಯೂಚರ್ನಲ್ಲಿ ಐ ವಿಲ್ ಡೂ ಇಟ್. ನೆಕ್ಸ್ಟ್ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ಧಾರವಾಡದಲ್ಲಿ ಈ ಜಾಬ್ ಸಂಬಂಧ ಸ್ಟ್ರೈಕ್ ನಡೀತು ಅಂತ ನಾನು ನ್ಯೂಸ್ನಲ್ಲಿ ಕೇಳ್ಪಟ್ಟೆ. ಖಂಡಿತವಾಗಿಯೂ ಭಾಳಷ್ಟು ವೇಕೆನ್ಸಿಗಳಿದ್ದಾವೆ. ನಿಮಗೆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಭಾಳ ಜನಕ್ಕೆ. ಈ ಸುಮಾರು ವರ್ಷಗಳಿಂದ ಗೌರ್ಮೆಂಟ್ ಯಾವುದೇ ಜಾಬ್ಗಳನ್ನು ಆ ಮಟ್ಟಿಗೆ ವೇಕೆನ್ಸಿ ಇರ್ತಾವಲ್ಲ ಆ ಮಟ್ಟಿಗೆ ಜಾಬ್ಗಳನ್ನು ಕರಿತಾ ಇಲ್ಲ. ಖಂಡಿತವಾಗಿಯೂ ಈ ಜಾಬ್ ಆಫರ್ಗಳನ್ನು ಈಗ ಸದ್ಯದಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು ವಿಶೇಷವಾದ ಅಂಶವನ್ನು ನಿನಗೆ ಇವತ್ತು ವಿಡಿಯೋ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನಿವತ್ತು ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಜಾಬ್ ಅಪ್ಲಿಕೇಶನ್ ಸಂಬಂಧಪಟ್ಟಂಥ ಒಂದು ವಾಟ್ಸಪ್ಪನ್ನು ಕಳಿಸ್ತಾ ಇದ್ದೀನಿ. ಮತ್ತು ಅದು ಒಂದು ಲಿಂಕನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾವುದು ಅದರದ್ದು ಯೂಟ್ಯೂಬ್ ಲಿಂಕ್. ಕಾರಣ ಇಷ್ಟೇ, ಅವರೇನು ನನ್ನ ಪರಿಚಯ ಅಲ್ಲ. ನಾನು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಜಾಬ್ಗೆ ಸಂಬಂಧಪಟ್ಟಂಥ ಭಾಳ ಒಳ್ಳೆಯ ಮೆಸೇಜ್ ಕೊಡುವಂಥ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ. ಜೊತೆಗೆ ವಾಟ್ಸಪ್ ನಂಬರ್ ಕೂಡ ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ನೀವು ಭಾಳಷ್ಟು ವಿದ್ಯಾರ್ಥಿಗಳು ಯಾರಾದರೂ PUC ಮುಗಿದವ್ರು ಇರ್ತೀರಿ, ಡಿಗ್ರಿ ಮುಗಿದವ್ರು ಇರ್ತೀರಿ, BEd, ಯಾವುದೇ ಒಂದು ಹೆಲ್ಪ್ ಆಗ್ಬೋದು ನಿಮಗೆ. ಆ ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸಿದ್ರೆ ಸಾಕು, ನೀವು ಯಾವ ಅಪ್ಲಿಕೇಶನ್ ಆಗ್ತಾಯಿದ್ದೀರಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಯೂಟ್ಯೂಬ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸ್ವಲ್ಪ ದಯಮಾಡಿ ಚೆಕ್ ಮಾಡ್ಕೊಳ್ತಾ ಇರಿ. ಮತ್ತು ಇದು ನಂದು 3ನೇ ವಿಡಿಯೋ. ಸೊ ಮಾಡುವಂತಹ ವಿಡಿಯೋದಲ್ಲಿ ಕೆಲವೊಂದು ಎಡಿಟಿಂಗ್ ಇಲ್ಲ, ನನಗಿನ್ನೂ ಎಡಿಟಿಂಗ್ ಮಾಡಿಲ್ಲ. ಸೊ ಹೀಗಾಗಿ ಮಧ್ಯದಲ್ಲಿ ಏನಾದರೂ ಸೌಂಡ್ಸ್ ಬಂದರೆ, ಮಿಸ್ಟೇಕ್ ಆದರೆ ಅಥವಾ ಏನಾದರೂ ಹೇಳೋಕ್ಕೆ ಎಡಿಟಿಂಗ್ದಲ್ಲಿ ತೆಗೆದುಹಾಕ್ಬೋದು. ಬಟ್ ನಾನು ಎಡಿಟಿಂಗ್ ಮಾಡ್ತಾಯಿಲ್ಲ, ಡೈರೆಕ್ಟ್ ವಿಡಿಯೋನೇ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಏನಾದರೂ ನಿಮಗೆ ಮಿಸ್ಟೇಕ್ಸು ಇದು ಇದ್ದರೆ ದಯಮಾಡಿ ಕ್ಷಮೆ ಇರಲಿ. ಮತ್ತು ಏನಾದರೂ ವಿಷಯಗಳಿದ್ದರೆ ಖಂಡಿತವಾಗಿ ನೀವು ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಮೇಲ್ ID ಇದೆ, ಮತ್ತು ಜೊತೆಗೆ ಈ ಏನೋ ವಾಟ್ಸಪ್ ನನ್ನ ನಂಬರ್ ಇದೆ, ಅಲ್ಲಿ ಮೆಸೇಜ್ ಮಾಡಿ, ದಯಮಾಡಿ ಫೋನ್ ಮಾಡಿಬಿಡಿ ಎಲ್ಲದಕ್ಕೂ. ಯಾಕಂದರೆ ನಾವು ಸ್ವಲ್ಪ ಬ್ಯುಸಿ ಇರ್ತೇವೆ. ಏನಾದರೂ ಮೆಸೇಜ್ ಇದ್ದರೆ ವಾಯ್ಸ್ ಮೆಸೇಜ್ ನನಗೆ ಒಂದು ಮೆಸೇಜ್ ಹಾಕಿ. ಮತ್ತು ನಾನೇನು ಕೇಳ್ಪಟ್ಟೆ ಅಂದರೆ FDA, SDA ಮತ್ತು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಟೀಚರ್ಸು ಮತ್ತು PU ಕಾಲೇಜು, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಕೂಡ ವೇಕೆನ್ಸಿ ಇದ್ದಾವೆ. ಶಾರ್ಟ್ಲಿ ಅದನ್ನು ಕೂಡ ಕಾಲ್ ಮಾಡ್ತಾರೆ ಅಂಥೇಳಿ ನನಗೆ ಮೆಸೇಜ್ ಬಂತು. ಅದನ್ನೇ ಕೂಡ ನಿಮಗೆ ಜೊತೆಗೆ ಶೇರ್ ಮಾಡೋಣ. ವಿದ್ಯಾರ್ಥಿಗಳು ಸ್ವಲ್ಪ ಅಪ್ಡೇಟ್ ಆಗಲಿ, ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಯಲ್ಲಿ ಈ ಒಂದು ಯೂಟ್ಯೂಬ್ ಮೂಲಕ ಇನ್ನೂ ಜಾಬ್ ಒಂದು ಆಪರ್ಚುನಿಟಿ ಸಿಗಲಿ, ನನ್ನ ಮೂಲಕ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಜಾಯ್ನ್ ಆಗಲಿ. ಯಾರು ಪ್ರಯತ್ನ ಪಡ್ತಿರ್ತಾರೋ ಖಂಡಿತವಾಗಿ ಇವತ್ತು ಕೆಸೆಟ್ ವಿದ್ಯಾರ್ಥಿಗಳು ಫೋನ್ ಹಚ್ಚಿದ ಹೇಳಿದಾಗ ನನಗೆ ತುಂಬ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಕೆಸೆಟ್ ಎಕ್ಸಾಮ್ ಪಾಸ್ ಆಗಿದ್ದಾರೆ. ಅವರು ಕೂಡ ಡಿಗ್ರಿ ಕಾಲೇಜಿನ ಪ್ರೊಫೆಸರ್ ಆಗಲಿಕ್ಕೆ ಎಲಿಜಿಬಲ್ ಆಗಿದ್ದಾರೆ ಅಂದರೆ ತುಂಬ ಸಂತೋಷ. ಅದು ನನ್ನ ವಿದ್ಯಾರ್ಥಿಗಳಂದರೆ ನನಗೆ ಭಾಳ ಹೆಮ್ಮೆ. ಸೊ ನೀವು ವಿದ್ಯಾರ್ಥಿಗಳ ಮೇಲೆ ನಮ್ಮ ಒಂದು ಗುರುಗಳು ಅನ್ನೋ ಒಂದು ಪಟ್ಟವನ್ನು ಕಟ್ಟಿದ್ದೀನಿ. ಸೊ ಅದಕ್ಕೆ ತುಂಬ ಧನ್ಯವಾದಗಳು. ಇದನ್ನೇ ಹೀಗೆ ಮುಂದುವರಿಸಿ. ಮತ್ತು ಇನ್ನೂ ವಿಶೇಷವಾದ ಅಂಶಗಳನ್ನು ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು
ನಿಮಗೋಸ್ಕರ ತಂದಿಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿದ್ರೆ, ಯಾರು ಡಿಗ್ರಿ ಮುಗಿಸಿರ್ತಾರಲ್ಲ ಅವ್ರೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅವರಿಗೂ ನಾನು ಏನು ಶಾರ್ಟ್ಲಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಇನ್ನು ಯಾರು ಅಂತ ಹೇಳಿದ್ರೆ, ಯಾರು ಬಿ ಎಡ್ ಮಾಡ್ತಾಯಿದ್ದಾರೆ, ಯಾರು ಡಿ ಎಡ್ ಮಾಡ್ತಾಯಿದ್ದಾರೆ ಟೀಚರ್ಸ್ಗೆ, ಅವರಿಗೆ ಎಲ್ಲಿ ಯಾವ ರೀತಿ ಸ್ಕಿಲ್ಸನ್ನು ಅಳವಡಿಸ್ಕೊಂಡು ಈ ಇಂಟರ್ವ್ಯೂವನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರ್ತಾಯಿದೆ. ದಯಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಜೊತೆಗೆ ಇನ್ನೊಂದು, ನೀವು ಕೂಡ ಕಂಪ್ಲೀಟಾಗಿ ನೋಡಿ. ನನಗೆ ಗೊತ್ತು ನೀವೆಲ್ಲ ಮೊಬೈಲ್ ಫೋನ್ ಇಟ್ಟಿರ್ತೀರಿ ಹೊರತು ಇಂಥ ವಿಡಿಯೋಗಳನ್ನು ನೋಡಲ್ಲ. ನೋಡೋ ವಿಡಿಯೋಗಳು ಬೇರೆ ಇರುತ್ತೆ. ಬಟ್ ದಯಮಾಡಿ ಅಂಥ ವಿಡಿಯೋಗಳ ಬಗ್ಗೆ ನಾನು ಮಾತಾಡೋಲ್ಲ. ನನಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ, ಎಜುಕೇಷನ್ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಮಾತ್ರ ನನ್ನ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ. ಇನ್ನೂ ಹೆಚ್ಚಿನ ಮಾಹಿತಿ ಕಂಟಿನ್ಯೂ ಆಗಿ ನಾನು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ನಮ್ಮದು ನಿಮ್ಮದು ಭೇಟಿ ದಿನಾಲೂ ನಡೆಯುತ್ತೆ. ಸೊ ನಿನ್ನೆ ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕೆ ಅಂದರೆ ನಿನ್ನೆ ಸಂಡೇ ಇದ್ದ ಕಾರಣ ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದೆ. ಸೊ ಈಗ ನನ್ನ ಟೈಮ್ ಸಿಕ್ಕಂಗೆಲ್ಲ ನಾನು ನನ್ನ ಬಲ್ಲಿರುವಂಥ, ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇನ್ನೊಂದು ವಿಶೇಷವಾದ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ನಾನು ಬಂದಿದ್ದೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಜಾಬ್ ಅಪ್ಲಿಕೇಶನ್ ಹಾಕ್ತೀರಿ, ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಭಾಗದ ಅಂದರೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಎಲ್ಲ ವಿದ್ಯಾರ್ಥಿಗಳು ಇರ್ತೀರಿ. ಸೊ ಈ ಡಿಸ್ಟ್ರಿಕ್ನಲ್ಲಿ ಬರುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಗಮನದಲ್ಲಿರಲಿ. ನೀವು 371J ತೆಗೆಸಿದರೆ ಅದು ರಿಸರ್ವೇಷನ್ ನಿಮಗೆ ಸಿಗುತ್ತೆ. ದಯಮಾಡಿ ಯಾರು ನೀವು 371J ಸರ್ ಅದೇನು ಸರ್ 371J ನಮಗೆ ಗೊತ್ತಿಲ್ಲ ಅಂತ ಕೇಳಬೇಡಿ ಪ್ಲೀಸ್. ಅದನ್ನು ನೀವು ಸರ್ಟಿಫಿಕೇಟ್ ಬೇಗ ತರಿಸ್ಕೊಂಡ್ರೆ ನಿಮಗೆ ಜಾಬ್ನಲ್ಲೂ ಕೂಡ ರಿಸರ್ವೇಷನ್ ಇರುತ್ತೆ ಅನ್ನೋದು ನಿಮಗೆ ಮಾಹಿತಿ ಇದೆ. ಮತ್ತು ಕಾಸ್ಟು, ಇನ್ಕಮ್ಮು ಮತ್ತು ಆಧಾರ್ ಕಾರ್ಡು, ಇನ್ನು ಆಧಾರ್ ಕಾರ್ಡ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಮಾಡ್ತಾಯಿದ್ದಾರೆ. ಆಧಾರ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಅಪ್ಲಿಕೇಶನ್ ಫಾರ್ಮ್ ತುಂಬೋದು ಮತ್ತು ಇನ್ನು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ನಾನು ದಿನಾಲೂ ವಿಡಿಯೋ ಮಾಡ್ತಾಯಿರ್ತೀನಿ. ದಯಮಾಡಿ ವಿದ್ಯಾರ್ಥಿಗಳು ದಿನ ವಿಡಿಯೋವನ್ನು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಇದ್ರ ಬಗ್ಗೆ ಅಂದರೆ ಸ್ಪೆಷಲಿ ಸ್ಕಿಲ್ಸ್ ಬಗ್ಗೆ, ಕಮ್ಯುನಿಕೇಷನ್ ಬಗ್ಗೆ, ಗ್ರಾಮರ್ ಬಗ್ಗೆ ಅಥವಾ ಎಜುಕೇಷನ್ ಸಂಬಂಧಪಟ್ಟಂಥ, ಉದ್ಯೋಗ ಮಾಹಿತಿ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ವಿಡಿಯೋನ ನೋಡ್ಕೊತ ಶೇರ್ ಮಾಡಿರಿ ಹೇಳ್ತಾ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತು ನಾಳೆ ವಿಡಿಯೋ ಯಾವುದಾದ್ರೂ ಮಾಡಬೇಕು ಅನ್ನೋದು ನಿಮ್ಮ ಇಚ್ಛೆ ಇತ್ತು ಅಂತ ಹೇಳಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಶುಭರಾತ್ರಿ.